ನೀವ ಒಬ್ಬ ಮಾರ್ವಾಡಿ ಬಿಸ್ನೆಸ್ ಮ್ಯಾನ್ ಕಡೆ ಹೋಗಿ 60 ಲಕ್ಷದ ಫಾರ್ಚುನರ್ ತಗೋಂತಂದ್ರ ಅವ ಬಿಸ್ನೆಸ್ ಇಲ್ಲ, ಮಾರ್ಕೆಟ್ ಇಲ್ಲ, ರೊಕ್ಕ ಇಲ್ಲ ಅಂತ ಹೇಳ್ತಾನ. ಅದೇ ನೀವ ನೆಕ್ಸ್ಟ್ ಡೇ ಅವನ್ ಕಡೆನೆ ಹೋಗಿ 1 ಕೋಟಿ ಜಾಗ 80 ಲಕ್ಷದಾಗ ಸಿಗಾತೈತಿ ತಗೊಳು ನೀನಂತ ಕೇಳಿದ್ರ ಸಾಕ, ಆ ಮಾರ್ವಾಡಿ ಬಿಸ್ನೆಸ್ ಮ್ಯಾನ್ 2 ನಿಮಿಷದೊಳಗ ರೊಕ್ಕ ತೆಗಿತಾನ. ಯಾಕಂದ್ರ ಈ ಮಾರ್ವಾಡಿ ಮಂದಿಗೆ ಒಂದ್ ವಿಷಯ ಅಂತೂ ಪಕ್ಕಾ ಗೊತ್ತೈತಿ, ಫಾರ್ಚುನರ್ ಲಯಬಿಲಿಟಿ ಐತಿ, ಮತ್ತ ಈ ಜಾಗ ಪ್ಲಾಟ್ ಎಲ್ಲಾ ಅಸೆಟ್ಸ್ ಅದಾವ್. ಹಾಗಾದ್ರ ಲಯಬಿಲಿಟಿ ಅಂದ್ರೆ ಏನ, ಅಸೆಟ್ಸ್ ಅಂದ್ರೆ ಏನ? ಲಯಬಿಲಿಟಿ ಅಂದ್ರ ಯಾವ ವಸ್ತು ನಿಮ್ ಕಿಶೆದ ಅಂದ್ರ ರೊಕ್ಕ ತೆಗಿತೈತಿ ಅದಕ್ಕೆ ಲಯಬಿಲಿಟಿ ಅಂತ ಕರೀತಾರ. ಲೈಕ್ EMI, ಮೇಂಟೆನೆನ್ಸ್, ಇನ್ಸೂರೆನ್ಸ್, ಫಾರ್ಚುನರ್, ಬೈಕ್, ಐಫೋನ್ಸ್ ಎಕ್ಸೆಟ್ರಾ. ನೆಕ್ಸ್ಟ್ ಅಸೆಟ್ಸ್ ಅಂದ್ರ ಯಾವ ವಸ್ತು ನಿಮ್ಗಾಗಿ ಕೆಲಸ ಮಾಡತ್ತ ಅಥವಾ ಟೈಮ್ ಟು ಟೈಮ್ ಹೆಸ್ತಾ ಹೋಗುತ್ತೋ ಅದಕ್ಕ ಅಸೆಟ್ಸ್ ಅಂತ ಕರೀತಾರ. ಲೈಕ್ ಶೇರ್ ಮಾರ್ಕೆಟ್, ಬಿಸ್ನೆಸ್, ಮನೆ ಅಥವಾ ಈ ರೀತಿ ಜಾಗ, ಪ್ಲಾಟ್ ಆಗಿರ್ಬೋದು. ಅದಕ್ಕಾಗಿ ನಿಮಗ ಮಾರ್ವಾಡಿ ಮೈಂಡ್ ಸೆಟ್ ಹೇಳ್ತೀನಿ ಕೇಳ್ರಿ. ನೀವು ಲೈಬಿಲಿಟಿ ತಗೋ ಮೊದಲ ಅಸೆಟ್ಸ್ ಗಳನ್ನ ತಗೋಡ್ರಿ. ಈ ದೊಡ್ಡ ದೊಡ್ಡ ಗಾಡಿ, ಐಫೋನ್ಸ್ ಇವೆಲ್ಲಾನು ಶೋ ಅಪ್ ಮಾಡಕ್ ಚಂದ ಕಾಣತ್ತ, ಆದ್ರ ಖರೆ ಶ್ರೀಮಂತಿಕೆ ಇರೋದ ಶೇರ್ಸ್, ಜಮೀನ್, ಬಿಸ್ನೆಸ್ ಇವುಗಳಲ್ಲಿನೇ.